ಧರ್ಮಸ್ಥಳದಲ್ಲಿ ಶವಶೋಧ ಕಾರ್ಯ ಇವತ್ತು ಬಹಳ ವಿಳಂಬ ಆಗ್ತಾ ಇದೆ. 13ರ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಆರಂಭ ಮಾಡಬೇಕಾಗಿತ್ತು. ಹಲವಾರು ಅಡೆತಡೆಗಳು ಧರ್ಮಸ್ಥಳದಲ್ಲಿ ಕಳೆದ 9 ದಿನಗಳಿಂದಲೂ ಕೂಡ ಶೋಧವನ್ನು ಮುಂದುವರಿಸಿದ್ರು. ಪಾಯಿಂಟ್ 13ರಲ್ಲಿ ಇಂದು ಯಾವುದೇ ಶವಶೋಧ ಇಲ್ಲ. ಎಸ್ಐಟಿ ಕಚೇರಿಯಿಂದ ಅರಣ್ಯ ಕಂದಾಯ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಐಟಿ ಕಚೇರಿಯಿಂದ ತೆರಳಿದ್ದಾರೆ ಸೋಕೋ ಟೀಮ್. ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇದೆ ಮಹತ್ವದ ಸಭೆ. ಕಳೆದ 8 ದಿನದ ಶೋಧ ಕಾರ್ಯದ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ವಿಡಿಯೋ, ಫೋಟೋ, ಸಾಕ್ಷ್ಯಾಧಾರಗಳ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಈ ಕಳೆದ 12 ಸ್ಪಾಟ್ಗಳು, ಒಟ್ಟು 14ರ ಪೈಕಿ 13 ಸ್ಪಾಟ್ಗಳು ಕಂಪ್ಲೀಟ್ ಆಗಿದೆ. ಸೊ ಆ 13 ಸ್ಪಾಟ್ಗಳ ಬಗ್ಗೆ ಹಲವಾರು ಡೀಟೇಲ್ಗಳನ್ನು ಪಡ್ಕೊಳ್ಳೋದು, ಅದರ ಬಗ್ಗೆ ಚರ್ಚೆಗಳನ್ನು ನಡೆಸೋದು, ಮುಂದುವರೆದಂತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಈ 13ರ ಪಾಯಿಂಟನ್ನು ಇನ್ನೂ ಪೆಂಡಿಂಗ್ ಹಾಗೆ ಉಳಿಸ್ಕೊಳ್ತಾ ಇದ್ದಾರೆ. ಇವತ್ತು ಶೋಧ ಆರಂಭ ಆಗಬಹುದು ಅಂತ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ. ಯಾಕಂದ್ರೆ ಅಲ್ಲಿ ಆರಂಭದಲ್ಲಿ ಮಾಡಿಕೊಂಡಂತಹ ಪ್ರಿಪ್ರೇಷನ್ ಅದಾದ ನಂತರದಲ್ಲಿ ಅದನ್ನು ಕೂಡ ಕೈಬಿಟ್ರು ಮತ್ತು ಅಲ್ಲಿ ಹಾಗೆಯೇ ಪರೀಕ್ಷೆ ಮಾಡಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಕೂಡ ಚೆಕ್ ಮಾಡಿಕೊಂಡ್ರು. ಅದಕ್ಕೂ ಕೂಡ ಈಗ ಅವಕಾಶ ಇಲ್ಲ. ಸೊ ಇವತ್ತು ಆ ಕಾರ್ಯಾಚರಣೆ ನಡೆಯಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, 13ರ ಶವಶೋಧ ಕಾರ್ಯ ಇವತ್ತು ನಡೆಯೋದಿಲ್ಲ, ಬದಲಾಗಿ ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಇವತ್ತು? ಇವತ್ತು ಬೆಳಿಗ್ಗಿನಿಂದಲೂ 13ನೇ ಪಾಯಿಂಟ್ ಅಲ್ಲಿ ಏನಾದರೂ ಪ್ರಕ್ರಿಯೆಗಳಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತು ಸಂಜೆವರೆಗೂ ಅದು ಆಗೇ ಇಲ್ಲ. ಇವತ್ತು ನೇರವಾಗಿ ಎಸ್ಐಟಿ ಕಚೇರಿಗೆ ದೂರುದಾರನನ್ನ ಕರೆಸಿಕೊಳ್ಳಲಾಗಿದೆ. ಜೊತೆಗೆ ಎಸ್ಐಟಿನ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಇವತ್ತೊಂದು ಸಭೆಯನ್ನು ಮಾಡಿದ್ದಾರೆ. ಕೆಲವೊಂದು ಸಭೆಗಳನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಕೆಲವೊಂದು ಸಾಕ್ಷಿದಾರರು ಯಾರಿದ್ದಾರೆ ಅವರನ್ನ ಕರೆಸಿಕೊಂಡು ಅವರ ಹತ್ರ ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಮಾಡಲಾಗಿದೆ. ಹೀಗಾಗಿ ಇವತ್ತು ಮಧ್ಯಾಹ್ನದ ಬಳಿಕ ದೂರುದಾರನನ್ನ ಎಸ್ಐಟಿ ಕಚೇರಿಗೆ ಕರೆಸಿಕೊಳ್ಳಲಾಗಿರುವಂಥದ್ದು. ಅಲ್ಲಿ ಆತನ ವಿಚಾರಣೆ ಮಾಡಿರುವಂಥದ್ದು ನಿರಂತರ ಕೆಲವು ಗಂಟೆಗಳ ಕಾಲ ವಿಚಾರಣೆ ಮಾಡಿರುವಂಥದ್ದು. ಅದರ ಜೊತೆಗೆ ಕೆಲವೊಂದು ಸಾಕ್ಷಿಗಳನ್ನು ಕರೆಸಿಕೊಂಡು ಅಲ್ಲೂ ಅವರ ವಿಚಾರಣೆಯನ್ನು ಮಾಡಿಕೊಂಡಿರುವಂಥದ್ದು. ಇವತ್ತು ಮೊದಲಿಗೆ ಈ ಸ್ಥಳದಲ್ಲಿ ಒಂದು ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ರು. ಆದರೆ ಅದಕ್ಕೆ ಬೇಕಾದ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ಅದನ್ನು GPR ಸಿಸ್ಟಮ್ನ ಮೂಲಕನೇ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಆ 13ನೇ ಪಾಯಿಂಟ್ ಏನಿದೆ, ಈ ಒಂದು ಭಾಗದಲ್ಲಿರುವಂಥ ನೇತ್ರಾವತಿ ನದಿ ತಟದ ಪಕ್ಕದಲ್ಲೇ ಇರುವಂಥ ಈ ಒಂದು ಪಾಯಿಂಟ್ ಏನಿದೆ, ಈ ಪಾಯಿಂಟ್ನಲ್ಲಿ ಸುಮಾರು 4 ಜನರು ಶಸ್ತ್ರಸಜ್ಜಿತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅವರು ನಿರಂತರವಾಗಿ ರಾತ್ರಿ ಹಗಲು ಅಲ್ಲಿ ಪಹರೆ ಕಾಯುವಂಥ ಕೆಲಸಗಳನ್ನು ಮಾಡ್ತಾರೆ. ನಾಳೆ ಅಥವಾ ನಾಡಿದ್ದು GPR ಅನ್ನ ಇಲ್ಲಿಗೆ ತರಿಸ್ಕೊಂಡು ಮತ್ತೆ ಅಲ್ಲಿ ಶೋಧವನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಈ SIT ಅಧಿಕಾರಿಗಳು. ಈಗಾಗಲೇ ಆ ಒಂದು GPR ಏನಿದೆ ಅದನ್ನ ತರಿಸ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು SITಯ ಸಿಬ್ಬಂದಿಗಳು ಅಧಿಕಾರಿಗಳು ಮಾಡಿರುವಂಥದ್ದು. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಈ ಸ್ಥಳಕ್ಕೆ ಆ GPR ಅನ್ನ ತಂದು 13ನೇ ಪಾಯಿಂಟ್ನಲ್ಲಿ ಆತ ತುಂಬ ಕಡೆಗಳಲ್ಲಿ ಅದನ್ನ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾನೆ. ಹಾಗಾಗಿ ಸುಮಾರು ಉದ್ದಗಲಕ್ಕೂ ಎಷ್ಟು ಜಾಗದಲ್ಲಿ ಗುರುತು ಮಾಡಿದ್ದಾರೆ ಆ ಎಲ್ಲ ಜಾಗದಲ್ಲೂ GPRನ ಮೂಲಕ ಭೂಮಿಯ ಅಡಿಭಾಗದಲ್ಲಿ ಏನು ಇದೆ ಅನ್ನುವಂಥದ್ದನ್ನ ಪರಿಶೋಧನೆ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಹೇಳಿದ ರೀತಿಯಲ್ಲಿ ನೆಲದ ಅಡಿಯಲ್ಲಿ ಏನಾದರೂ ಅಸ್ಥಿಪಂಜರಗಳು ಇದ್ರೆ ಅದನ್ನ ಹೊರಗೆ ತೆಗಿಲಿಕ್ಕೆ ಬೇಕಾದಂತ ಪ್ರೊಸೀಜರ್ ಏನಿದೆ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಕೊನೆಯ ಪಾಯಿಂಟ್ ಏನಿದೆ 13ನೇ ಪಾಯಿಂಟ್, ಈ ಒಂದು ಪಾಯಿಂಟ್ ಅಲ್ಲೇ ಬಹಳಷ್ಟು ಕುತೂಹಲ ಇರುವಂತದ್ದು. ಆತ ಹೇಳಿರುವಂತ ಎಲ್ಲ ಪಾಯಿಂಟ್ಗಳಲ್ಲೂ ಯಾವುದೇ ರೀತಿಯಾದಂತ ಕಳೆಬರಗಳು ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ನಿರೀಕ್ಷೆ ಮತ್ತೆ ಕುತೂಹಲ ಇರುವಂತದ್ದು ಈ 13ನೇ ಪಾಯಿಂಟ್ ನಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ GPR ಅನ್ನ ತರಿಸಿಕೊಂಡು GPRನ ಮೂಲಕ ಪತ್ತೆ ಕಾರ್ಯ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ಪತ್ತೆ ಆದ್ರೆ ಈ ಇಡೀ ಪ್ರಕರಣಕ್ಕೆ ಒಂದು ಹೊಸ ತಿರುವು ಪಡ್ಕೊಳ್ತದೆ. ಆದ್ರೆ ಈವರೆಗೆ ಆತ ಹೇಳಿರುವಂತದ್ದು ಯಾವುದು ನಿಜ ಆಗಿಲ್ಲ ಅನ್ನುವಂಥ ನಿರ್ಧಾರಕ್ಕೆ SIT ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಬಂದಿರುವಂತದ್ದು. ಹಾಗಾಗಿ ಮುಂದೆ ಈ ಒಂದು ಪಾಯಿಂಟ್ ಅಲ್ಲಿ ಏನಾದ್ರೂ ಸಿಕ್ಕರೆ ಅದಕ್ಕೆ ಮತ್ತಷ್ಟು ಜೀವ ಕಳೆ ಬರುವಂತ ಸಾಧ್ಯತೆಗಳಿದೆ. ಈವರೆಗೂ ಏನೂ ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಮುಂದಿನ ಯಾವ ರೀತಿ ತನಿಖೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡಿದ್ದಾರೆ. ಮುಂದೆ ಆತ ಗುರುತಿಸುವಂತ 17 ಜಾಗ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಆದ್ರೆ ಆ ಜಾಗವನ್ನು ಗುರುತಿಸಲಿಕ್ಕೆ ಆಸ್ಪದ ಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು. ಈವರೆಗೆ ಸಿಕ್ಕಿರುವಂತ ಮಾಹಿತಿ ಮತ್ತೆ ಈವರೆಗೆ ಸಿಕ್ಕಿರುವಂತ ಸಾಕ್ಷಿ ಆಧಾರಗಳ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಮುಂದಿನ ತನಿಖೆಯನ್ನ ಮಾಡಿ ಮತ್ತೆ ಮಧ್ಯಂತರ ವರದಿಯನ್ನು ಕೊಡ್ಲಿಕ್ಕೆ ಬೇಕಾದಂತ ತಯಾರಿಗಳನ್ನು ಮಾಡ್ತಾ ಇರುವಂತದ್ದು. ದಿವ್ಯ ಜ್ಯೋತಿ. ಸುಖಪಾಲ್, ಈಗ ಹೊಸದಾಗಿ ಜಾಗ ಗುರುತಿಸುವಿಕೆ ಮತ್ತೆ ಅಲ್ಲಿ ಶೋಧ ಕಾರ್ಯ ಆ ರೀತಿಯ ಪ್ರಕ್ರಿಯೆಗಳಿಗೆ ಅವಕಾಶ ಇಲ್ವಾ ಇನ್ನು? ಒಂದು ಹಂತದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಆತ ಮೊದಲಿಗೆ ಗುರುತಿಸಿರುವಂತಹ 13 ಪಾಯಿಂಟ್ಗಳೇನಿದೆ ಆ ಬಳಿಕ
11ನೇ ಪಾಯಿಂಟ್ನ ಹತ್ರ ಇನ್ನೊಂದು 14ನೇ ಪಾಯಿಂಟ್ ಅನ್ನು ಗುರುತಿಸಿದ್ದೇನೆ. ಹಾಗಾಗಿ ಎಲ್ಲವನ್ನ ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ಆರಂಭದಲ್ಲಿ ಮಾಡಲಾಗಿತ್ತು. ಹಾಗಾಗಿ 1, 2, 3, 4 ಹೀಗೆ ಸುಮಾರು 12 ಪಾಯಿಂಟ್ ಮತ್ತೆ ಒಂದು 14ನೇ ಪಾಯಿಂಟ್, ಒಟ್ಟು 13 ಪಾಯಿಂಟ್ ವರೆಗೂ ಭೂಮಿಯನ್ನ ಅಗಿದು ಉತ್ಖನನ ಮಾಡಲಾಗಿದೆ. ಎಲ್ಲೂ ಏನೂ ಸಿಗಲಿಲ್ಲ. ಹೀಗಾಗಿ 6ನೇ ಪಾಯಿಂಟ್ ಅಲ್ಲಿ ಒಂದು ಕಳೆಬರ ಸಿಕ್ಕಿರುವಂಥದ್ದು, ಇದು ಬಹಳಷ್ಟು ಹಳೆಯದನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಾಗಿ ಆತ ಹೇಳಿರುವ ಪ್ರಕಾರ 20 ವರ್ಷಗಳ ಹಿಂದೆ ಹೂತಾಕಿರುವಂಥ ಯಾವುದೇ ಒಂದು ಕುರುಹು ಪತ್ತೆ ಆಗಿಲ್ಲ. ಹೀಗಾಗಿ ಆತ ಮುಂದೆ ನಾನು ಗುರುತಿಸಲಿಕ್ಕೆ ಕೆಲವೊಂದು ಜಾಗಗಳು ಇದೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾನೆ. ಆದರೆ ಅದಕ್ಕೆ ಆಸ್ಪದ ಕೊಡುವಂಥ ಕಡಿಮೆ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ ಈತ ಇಷ್ಟು ತೋರಿಸಿರುವಂಥ ಜಾಗಗಳೇನಿದೆ ಅಲ್ಲಿ ಏನೂ ಪತ್ತೆ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಆತ ತೋರಿಸುವಂಥ ಜಾಗದಲ್ಲೂ ಏನೂ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಆತನ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಇಷ್ಟು ದಿನಗಳ ಕಾಲ ನೀನು ಹೇಳಿರುವಂಥದ್ದು ಈ ನಿಜವಾ ಅಲ್ವಾ ಅನ್ನುವಂಥದ್ದನ್ನು ಈಗ ಅಧಿಕಾರಿಗಳ ಆತನ ಜೊತೆ ವಿಚಾರಣೆಗಳನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಆ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆತ ಯಾವುದೇ ಪಾಯಿಂಟ್ ಅನ್ನು ಹೇಳಿದ್ರು ಅದನ್ನ ಗುರುತಿಸಲಿಕ್ಕೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ವೇಳೆ ಅದನ್ನು ಗುರುತಿಸಿದ್ರೆ ಅಲ್ಲೂ ಮತ್ತೆ ಉತ್ಖನನ ಮಾಡುವಂತ ಅನಿವಾರ್ಯತೆ ಎದುರಾಗುತ್ತೆ. ಹಾಗಾಗಿ ಆ ಒಂದು ಪ್ರೊಸೀಜರ್ ಅನ್ನ ಮಾಡದೆ ಆತ ಈವರೆಗೆ ಎಷ್ಟು ತೋರಿಸಿದ್ದೇನೆ ಆ ಎಲ್ಲ ಪಾಯಿಂಟ್ಗಳನ್ನ ಉತ್ಖನನ ಮಾಡಿ ಈ 13ನೇ ಪಾಯಿಂಟ್ ಅನ್ನು ಸೇರಿಸಿ ಎಲ್ಲವನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಿ ಆ ಬಳಿಕ ಈ 13 ಏನು ಪಾಯಿಂಟ್ಗಳಿತ್ತು ಅದರ ರಿಪೋರ್ಟ್ ಅನ್ನ ರೆಡಿ ಮಾಡಿ ಅದನ್ನ ಆ ಬಳಿಕ ಮಧ್ಯಂತರ ವರದಿ ಕೊಟ್ಟು ಈ ಪ್ರಕರಣ ಈ ರೀತಿಯಾಗಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಈಗ SIT ಅಧಿಕಾರಿಗಳು ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್. ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಸದ್ಯ ಉತ್ಖನನ ಕಾರ್ಯ ಇವತ್ತು ನಡೀಲಿಲ್ಲ. ಮುಂದುವರೆದಂತೆ ಏನಾಗುತ್ತೆ ಅನ್ನೋದರ ಬೆಳವಣಿಗೆ ಸಂಬಂಧ ಸಭೆಗಳನ್ನು ನಡೆಸಲಾಗ್ತಾ ಇದೆ.